ನಾಟ್ ನಿಯರ್ಲಿ ಆನ್ ಆಬ್ಸೆನ್ಸ್ ಆಫ್ ಡಿಸೀಸ್. ಇದು ಡೆಫಿನಿಷನ್ ಅಕಾರ್ಡಿಂಗ್ ಟು WHO. ಓಕೆ, ಹೆಲ್ತ್ ಅಂದರೆ ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ಓಕೆ ಪ್ರಾಬಲ್ಯವಿದ್ದರೆ ಮಾತ್ರ ಅದನ್ನು ನಾವು ಹೆಲ್ತಿ ಪರ್ಸನ್ ಅಂತ ಕರಿತೀವಿ. ಬರೀ ನನಗೆ ರೋಗ ಇಲ್ಲ ಅಂದ ತಕ್ಷಣ ಅವನನ್ನು ನಾವು ಹೆಲ್ತಿ ಪರ್ಸನ್ ಅಂತ ಕರೀಲಿಕ್ಕಾಗಲ್ಲ. ನಾವು ಶಾರೀರಿಕವಾಗಿಯೂ ಮೆಂಟಲಿ ಅಂದರೆ ಸೋಷಿಯಲಿ ಓಕೆ ನಾವೆಲ್ಲರೂ ಶಾರೀರಿಕ ಆರೋಗ್ಯದ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ ಅಲ್ವಾ? ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಯಾರೂ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವುದು. ಏನು ಮಾಡಬೇಕು ಮಾನಸಿಕ ಆರೋಗ್ಯನ ಕಾಪಾಡ್ಕೋಬೇಕಾದ್ರೆ? ಈ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಗಳು ಎರಡು ಒಂದಕ್ಕೊಂದು ಜೋಡಣೆ ಆಗಿದೆ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತೆ, ಶಾರೀರಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಮಾನಸಿಕ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ನಾವು ಪ್ರಾಣಾಯಾಮಗಳನ್ನ ಓಕೆ ಫಿಸಿಕಲ್ ಎಕ್ಸಸೈಸಸ್ನ ಇದನ್ನೆಲ್ಲ ಮಾಡಬೇಕು, ವಾಕಿಂಗ್ನ ಇದನ್ನೆಲ್ಲ ಮಾಡಬೇಕು. ಜೊತೆಗೆ ಹರಿಷಡ್ ವರ್ಗಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಭಯ, ಮೋಹ, ಮತ್ಸರ, ಬೇರೆಯವ್ರು ನೋಡಿಬಿಟ್ಟು ಜಲಸಿ ಪಟ್ಕೊಳ್ಳೋದು. ನಾವು ಯಾವಾಗಲೂ ನಮ್ಮನ್ನು ನಾವು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಇದರಿಂದ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಓಕೆ, ದಿಸ್ ಇಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ದೆನ್ ಇವಾಗ ರೋಗಗಳು ಯಾವ ಥರ ರೋಗಗಳು ಬರ್ತಾ ಇದೆ? ರೋಗಗಳಲ್ಲಿ ಎರಡು ವಿಧ. ಒಂದು ಕಮ್ಯುನಿಕೇಬಲ್ ಡಿಸೀಸಸ್ಸು, ಇನ್ನೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಓಕೆ, ಕಮ್ಯುನಿಕೇಬಲ್ ಅಂತಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗಗಳು. ಓಕೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ ಈ ರೋಗಗಳು. ಓಕೆ, ಆ ಥರದ್ದು ರೋಗಗಳು ಯಾವ್ಯಾವು? ಡಯಾಬಿಟೀಸು, ಥೈರಾಯ್ಡು, BP. ಈಗ ನಾನು ಇವಾಗ OPD ಅಲ್ಲಿ ಕೂತಿದ್ನಲ್ಲ, ಈ ಕಮ್ಯುನಿಕೇಬಲ್ ಡಿಸೀಸಸ್ಗಿಂತ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು ಜಾಸ್ತಿ ಆಗಿದೆ. ನನಗೆ ಬಂದಿರೋ OPD ಅಲ್ಲಿ ಒಂದು 50ರಷ್ಟು BP, ಶುಗರು, ಹೆಣ್ಮಕ್ಳಲ್ಲಿ ಥೈರಾಯ್ಡು, PCOD ಈ ಥರದ ಸಮಸ್ಯೆಗಳು ಬರ್ತಾ ಇದೆ. ಇದು ಎದರಿಂದ ಬರೋದು? ಇದೆಲ್ಲದಕ್ಕೂ ನಾವು ಜೀವನ ಶೈಲಿಯಿಂದ ಬರುವಂತಹ ರೋಗಗಳು ಅಂತ ಹೇಳ್ತೀವಿ. ಅಂದರೆ ಬೇಸಿಕಲಿ ಈ ಡಿಸೀಸಸ್ ನಮಗೆ ಜೀವನ ಶೈಲಿಯಿಂದ, ಅಬ್ನಾರ್ಮಲ್ ಜೀವನ ಶೈಲಿ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ನಮ್ಮ ತಪ್ಪು ಜೀವನ ಶೈಲಿಯಿಂದ ಬರುವಂತಹ ಡಿಸೀಸಸ್ ಇವೆಲ್ಲ. ಆಯಿತು. ಜೀವನ ಶೈಲಿ. ಓಕೆ, ಹೇಗಿರಬೇಕು ನಮ್ಮ ಜೀವನ ಶೈಲಿ ಅಂದರೆ ದಿನಚರ್ಯ ಅಂತ ಇದೆ. ಆಯುರ್ವೇದದಲ್ಲಿ ದಿನಚರ್ಯ ಅಂತ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ನಮ್ಮ ಜೀವನ ಶೈಲಿ, ಆಹಾರವನ್ನು, ವಿಹಾರವನ್ನು ನಾವು ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಬೆಳಗ್ಗೆ ಎದ್ದೇಳ್ತೀರಾ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ? 5 o'clock, 4 o'clock. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಆಯುಷಃ ಅಂತ ಒಂದು ಶ್ಲೋಕ ಇದೆ. ಹಾಗಂದ್ರೆ ನಮ್ಮ ಸ್ವಸ್ಥತೆಯನ್ನು ನಾವು ಕಾಪಾಡ್ಕೋಬೇಕು ಅಂತ ಅಂದರೆ ನಾವು ಹೆಲ್ದಿಯಾಗಿದ್ದೀವಿ, ನಮ್ಮ ಸ್ವಸ್ಥತೆಯನ್ನು ನಾವು ಹೆಲ್ತ್ ಸ್ಟೇಟಸ್ನ ನಾವು ಕಾಪಾಡ್ಕೋಬೇಕು ಅಂತ ಅಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಇದು ವೆರಿ ಸಿಂಪಲ್ ಅಲ್ವಾ? ಬೆಳಗ್ಗೆ ಜಲ್ದಿ ಎದ್ದೇಳಿ, ಜಲ್ದಿ ಮಲ್ಕೊಳ್ಳಿ. ವೆರಿ ಸಿಂಪಲ್ಲು. ಒಂದು 15% ಆಫ್ ಅವರ್ ಹೆಲ್ತ್ ಇಸ್ ಡಿಪೆಂಡಿಂಗ್ ಆನ್ ಅವರ್ ದಿಸ್ ಥಿಂಗ್. ಓಕೆ, ಇದನ್ನು ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಸೊ ಆದಷ್ಟು ಬೇಗ ಎದ್ದೇಳಬೇಕು. ಎದ್ದು ಎಲ್ಲ ಕೆಲಸಗಳು ಆದಮೇಲೆ ವ್ಯಾಯಾಮ. ಅನದರ್ ಥಿಂಗ್ ಈಸ್ ವ್ಯಾಯಾಮ. ವ್ಯಾಯಾಮ ಎಷ್ಟು ಮಾಡಬೇಕು? ಎಲ್ಲರೂ ನಾನು ಕೇಳಿದೆ OPDಯಲ್ಲಿ ಎಲ್ಲರೂ ವ್ಯಾಯಾಮ ಮಾಡ್ತಾ ಇದ್ದೀರಾ. ಎಷ್ಟು ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ನಮ್ಮದ್ರಲ್ಲಿ ಏನು ಹೇಳ್ತಾರೆ? ಅರ್ಧಶಕ್ತಿಯ ನಿಷೇಧ್ಯಸ್ತು ಬಲಿಬಿಹಿ ಸ್ನಿಗ್ಧ ಭೋಜಿಬಿಹಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹದ ಅರ್ಧ ಶಕ್ತಿಯಷ್ಟು ಮಾತ್ರ ನಾವು ವ್ಯಾಯಾಮ ಮಾಡಬೇಕು. ನಾವು ನಮ್ಮ ಶಕ್ತಿಗೆ ಮೀರಿದಂತಹ ವ್ಯಾಯಾಮನೂ ಮಾಡಬಾರ್ದು. ಜಾಸ್ತಿ ವಾಕಿಂಗ್ ಮಾಡಿಬಿಟ್ಟು ಮಧ್ಯಾಹ್ನ ಮಲಗಿದ್ರೆ ಏನು ಯೂಸ್ ಅಲ್ವಾ? ವ್ಯಾಯಾಮನ ನಾವು ನಮ್ಮ ಜೀವನ ಶೈಲಿಯಲ್ಲೇ ಅಳವಡಿಸ್ಕೋಬೇಕು. ಒಂದು 4 ದಿನ ವ್ಯಾಯಾಮ ಮಾಡಿದೆ ಮತ್ತೆ ಬಿಟ್ಬಿಟ್ಟೆ ನನ್ನ ಹೆಲ್ತ್ ಕರೆಕ್ಟ್ ಆಗುತ್ತೆ ಅಂದರೆ ಆಗುತ್ತಾ? ಇಲ್ಲ, ನಾವು ಡೈಲಿ ಶುಡ್ ಬಿ ಇನ್ ಅವರ್ ಪ್ರಾಕ್ಟೀಸ್. ಸೊ ಅದಕ್ಕೋಸ್ಕರ ನಮ್ಮ ಶಕ್ತಿಯ ಅರ್ಧದಷ್ಟು ಮಾತ್ರ ನಾವು ವ್ಯಾಯಾಮ ಮಾಡಬೇಕು. ಹಾಗೆ ನಾವು ಮಾಡಿದಲ್ಲಿ ನಾವು ವ್ಯಾಯಾಮನ ಲಾಂಗ್ ಡ್ಯೂರೇಷನ್ವರೆಗೂ ಮಾಡಬಹುದು. ಅದರಿಂದ
ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಓಕೆ, ಏನೇನು ಮಾಡ್ತೀವಿ? ವಾಕಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಓಕೆ, ಪ್ರಾಣಾಯಾಮಗಳನ್ನ ಮಾಡ್ತೀವಿ. ಅದು ಎಲ್ಲರೂ ಮಾಡಬಹುದಾ? ಎಲ್ಲ ಏಜ್ ಅವರು ಮಾಡಬಹುದಾ? ಡೆಫಿನೆಟ್ಲಿ ಯೋಗನ, ವಾಕಿಂಗ್ನ ಎಲ್ಲರೂ ಎಲ್ಲ ಏಜಲ್ಲೂ ಮಾಡಬಹುದು. ಆದರೆ ಒಬ್ಬೊಬ್ಬರು ಶರೀರಕ್ಕೆ ತಕ್ಕಂಗೆ ಯೋಗ ಮಾಡಬೇಕಾಗಿರುತ್ತೆ. ಒಬ್ಬರು ಬೆನ್ನು ನೋವಿರೋರು ಮುಂದೆ ಬಗ್ಗಿರುವಂತಹ ಆಸನಗಳನ್ನ ನಾವು ಮಾಡುವಂತಿಲ್ಲ. ಆದ್ದರಿಂದ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ನಾನು ನನ್ನ ದೇಹದ ಪ್ರಕೃತಿಗೆ, ನನ್ನ ದೇಹದ ಆರೋಗ್ಯಕ್ಕೆ ಏನೇನು ವ್ಯಾಯಾಮಗಳನ್ನ ಮಾಡಬಹುದು ಅದನ್ನ ಕೇಳ್ಕೊಂಡೋಗಿ ಅದನ್ನ ವ್ಯಾಯಾಮ ಮಾಡಬೇಕು. ಓಕೆ, ಮತ್ತೆಲ್ಲರೂ ವಾಕಿಂಗ್ ಮಾಡ್ತಾ ಇದ್ದೀರಾ, ಎಷ್ಟು ವಾಕಿಂಗ್ ಮಾಡಬೇಕು? ನಮ್ಮ ಅರ್ಧ ಶಕ್ತಿಯಷ್ಟು ವಾಕಿಂಗ್ ಮಾಡಬೇಕು. ಓಕೆ, ಎಲ್ಲರೂ ಟೈಮ್ ಇಟ್ಕೊಂಡು ವಾಕ್ ಮಾಡಿ. ಓಕೆ, ಫಾರ್ 7 days ಟೈಮ್ ಇಟ್ಕೊಂಡು ವಾಕ್ ಮಾಡೋಣ. ಓಕೆ, ಒಂದು 7 ಗಂಟೆಗೆ ನಾನು ವಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ರೌಂಡ್ ಹಾಕಿದೆ, 2 ರೌಂಡ್ ಹಾಕಿದೆ, 3 ರೌಂಡ್ ಹಾಕಿದೆ. 3 ರೌಂಡ್ ಹಾಕಿದ್ಮೇಲೆ ನನಗೆ ಬೆವರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹಣೆಯಲ್ಲಿ ಬೆವರು ಬರೋಕ್ಕೆ ಸ್ಟಾರ್ಟ್ ಆಯಿತು, ಕಂಕ್ಳಲ್ಲಿ ಬೆವರು ಬರೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಉಸಿರಾಟ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ನಾವು ನಮ್ಮ ವಾಕಿಂಗ್ನ ನಿಲ್ಲಿಸ್ಬಿಡ್ಬೇಕು. ಅದಕ್ಕೂ ಜಾಸ್ತಿ ಮೀರಿದಂತಹ ವಾಕಿಂಗ್ನ ನಾವು ಮಾಡಿಕೊಡೋದು. ಓಕೆ, ಈ ಥರ ಇವತ್ತು ನಾನು 30 ನಿಮಿಷ ಮಾಡಿದ್ದೀನಿ, ನಾಳೆ 40 ನಿಮಿಷ ಮಾಡಿದ್ದೀನಿ, ನಾಡಿದ್ದು ಮತ್ತೆ 30 ನಿಮಿಷಕ್ಕೆ ಬಂತು ಸಮಯ, ನಾಡಿದ್ದು 30 ನಿಮಿಷಕ್ಕೆ ಬಂತು. ಯಾವುದು ರಿಪೀಟೆಡ್ ಆಗಿ ಸಂಖ್ಯೆ ಬರ್ತಾ ಇದೆ ಅಲ್ಲ, 30 ನಿಮಿಷ, ಅದು ನನ್ನ ವಾಕಿಂಗ್ ಪೀರಿಯಡ್ ಇಸ್ 30 ನಿಮಿಷ. ಹಾಗೆ ನಿಮ್ಮ ವಾಕಿಂಗ್ ಪೀರಿಯಡ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡಬೇಕು. ಎಲ್ಲರಿಗೂ ನಾವು 1 ಅವರ್ ವಾಕಿಂಗ್ ಮಾಡಿ, 2 ಅವರ್ ವಾಕಿಂಗ್ ಮಾಡಿ ಅಂತ ಹೇಳೋದಕ್ಕೆ ಆಗಲ್ಲ. ನಮ್ಮ ದೇಹದ ಶಕ್ತಿಯ ಅರ್ಧದಷ್ಟು ಮಾತ್ರ ನಾವು ವಾಕಿಂಗ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ದ ಸೆಕೆಂಡ್ ಥಿಂಗ್. ವ್ಯಾಯಾಮ ಎಲ್ಲರೂ ಮಾಡಲೇಬೇಕು, ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಆಮೇಲೆ ತಿಂಡಿ ಎಷ್ಟು ಗಂಟೆಗೆ ತಿನ್ನಬೇಕು? ನಾವು 7 ಗಂಟೆಗೆ. ನಾವೆಲ್ಲ ಎಷ್ಟು ಗಂಟೆಗೆ ತಿಂತಾ ಇದ್ದೀವಿ? 9 ಗಂಟೆಗೆ ತಿಂತೀವಿ, ಹರಿ ಬರಿ ಕರಿ. ಓಕೆ, ಆಫೀಸ್ ಇರುತ್ತೆ, ಜಲ್ದಿ ಆಫೀಸಿಗೆ ಹೋಗಿ ಗಬ್ಬ ತಿಂದು ಹೋಗ್ಬಿಡ್ತೀವಿ. ಆ ಥರ ಒಳ್ಳೆಯದಲ್ಲ. ಆದಷ್ಟು ಮೆಂಟಲ್ ಪೀಸ್. ಓಕೆ, ನಾವು ಏನೇನು ತಿಂತಿದ್ದೀವಿ ಅನ್ನೋಕ್ಕಿಂತ ಯಾವ ಥರ ತಿಂತಿದ್ದೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಯಾವ ಸಮಯದಲ್ಲಿ ತಿಂತಿದ್ದೀವಿ. 7 ಗಂಟೆ ಒಳಗಡೆ ನಮ್ಮದು ತಿಂಡಿ ಮುಗ್ದಿರಬೇಕು. 7 ಗಂಟೆ ಒಳಗಡೆ. ಯಾಕೆ 7 ಗಂಟೆ? ಅಟ್ಲೀಸ್ಟ್ 8 ಗಂಟೆ ಒಳಗಡೆ ಸರ್. ಓಕೆ, ಯಾಕೆ 8 ಗಂಟೆ ಒಳಗಡೆ? ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿರ್ತೀವಿ? 9 ಗಂಟೆಗೆ ಊಟ ಮಾಡ್ತೀವಿ. 9 ಗಂಟೆಯಿಂದ ಬೆಳಗ್ಗೆ ಆಗೋವರೆಗೂ ನಮ್ಮದು ಹೊಟ್ಟೆಗೆ ಯಾವುದೇ ಫುಡ್ ಹೋಗಿರೋದಿಲ್ಲ, ಹೊಟ್ಟೆ ಖಾಲಿನೇ ಇರುತ್ತೆ. ಈ 8 ಗಂಟೆಗೂ ನಾವು ತಿಂಡಿ ತಿಂದಿಲ್ಲ, 10 ಗಂಟೆಗೆ ತಿಂತಿದ್ದೀವಿ ಅಂತಂದರೆ ಗ್ಯಾಸ್ಟ್ರಿಕ್. ಅದರಿಂದಲೇ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಓಕೆ, ಪಿತ್ತಕೋಶದ ಸಮಸ್ಯೆ, ಮಲಬದ್ಧತೆ, ಈ ಥರ ಎಲ್ಲ ಆಗ್ತಾ ಇರೋದು ಇದೇ ಕಾರಣದಿಂದ. ಆದ್ದರಿಂದ ನಾವು 8 ಗಂಟೆ ಒಳಗಡೆ ನಾವು ತಿಂಡಿ ತಿನ್ನೋಣ. ಆದಷ್ಟು ಈ ಫರ್ಮೆಂಟೆಡ್ ದೋಸೆ ಹಿಟ್ಟು, ಇಡ್ಲಿ ಹಿಂದಿನ ದಿನ ನೆನೆ ಹಾಕಿ ಮುಂದಿನ ದಿನ ನಾವು ರುಬ್ಬಿಬಿಟ್ಟು ನೆನೆ ಹಾಕಿಬಿಟ್ಟು ನಾಳೆ ಯೂಸ್ ಮಾಡ್ತೀವಲ್ಲ, ಅಂಥ ಹಿಟ್ಟಿನಿಂದ ಮಾಡಿರುವಂತಹ ಫುಡ್ ಐಟಮ್ಸ್ನ ಅಟ್ಲೀಸ್ಟ್ ಆದಷ್ಟು ಕಡಿಮೆ ಮಾಡೋಣ. ಫುಲ್ ಬಿಡಿ ಅಂತ ಹೇಳೋದಕ್ಕಾಗಲ್ಲ. ದೋಸೆ, ಇಡ್ಲಿ ಈ ಥರದ ಐಟಮ್ಸ್ನ ಆದಷ್ಟು ನಾವು ಕಡಿಮೆ ಮಾಡೋಣ. ಓಕೆ, ಇದಾದಮೇಲೆ ಮಧ್ಯಾಹ್ನದ ಊಟ. ಬೆಳಗ್ಗೆ ಕಫ, ವಾತ, ಪಿತ್ತ, ಕಫ ಅಂತ 3 ದೋಷಗಳು ಇದೆ. ಅಕಾರ್ಡಿಂಗ್ ಟು ಆಯುರ್ವೇದ 3 ದೋಷಗಳಿದೆ. ಯಾವುದು? ವಾತ, ಪಿತ್ತ ಅಂತ ಕಫ. ಓಕೆ, ಮಾರ್ನಿಂಗ್ ಅವರ್ಸಲ್ಲಿ ಕಫ ದೋಷ ಪ್ರಿಡಾಮಿನೆಂಟ್ ಇರುತ್ತೆ. ಕಫ ದೋಷ ಭಾಳ ಇರುತ್ತೆ. ಆದ್ದರಿಂದ ನಾವು ಕಡಿಮೆ ತಿಂಡಿ ತಿಂದರೆ ಸಾಕು. ಮಧ್ಯಾಹ್ನದ ಅವಧಿಯಲ್ಲಿ ಪಿತ್ತ ದೋಷ ಅಂತ ಹೇಳ್ತೀವಿ, ಅದು ತುಂಬ ಇರುತ್ತೆ. ಪಿತ್ತ ದೋಷ ಪ್ರಿಡಾಮಿನೆನ್ಸ್ ಇರುತ್ತೆ. ಸೊ ನಾವು ಕಂಪ್ಲೀಟ್ ಮೀಲ್ನ ತಗೋಬಹುದು. ಕಂಪ್ಲೀಟ್ ಮೀಲ್ ಅಂದರೆ ಏನೇನು ಇರಬೇಕು ಅದರಲ್ಲಿ? ನಮ್ಮ ಮೀಲಲ್ಲಿ ಇದೆಲ್ಲ ಇರುತ್ತೆ. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ವಿಟಮಿನ್ಸ್ ಅಂಡ್ ದೆನ್ ಮಿನರಲ್ಸ್. ಕಾರ್ಬೋಹೈಡ್ರೇಟ್ಸ್ ಇಸ್ ನಥಿಂಗ್ ಬಟ್ ಅವರ್ ರೈಸ್. ಓಕೆ, ರೈಸಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಓಕೆ, ಪ್ರೋಟೀನ್ಸ್ ಅಂತಂದರೆ ಕಾಳುಗಳಲ್ಲಿ ಪ್ರೋಟೀನ್ಸ್ ಇರುತ್ತೆ. ಫ್ಯಾಟ್ಸ್ ಇದರಲ್ಲಿರುತ್ತೆ. ಗೀ ಒಳಗಡೆ ನಾವು ಯೂಸ್ ಮಾಡುವಂತಹ ಆಯಿಲ್ ಒಳಗಡೆ ನಮಗೆ ಫ್ಯಾಟ್ಸ್ ಸಿಗುತ್ತೆ. ದೆನ್ ಪ್ರೋಟೀನ್ಸ್ ಅಂಡ್ ದೆನ್ ಮಿನರಲ್ಸ್. ವೆಜಿಟೇಬಲ್ಸ್ ಒಳಗಡೆ ನಮಗೆ ಪ್ರೋಟೀನ್ಸ್ ಮತ್ತು ಮಿನರಲ್ಸ್ಗಳು ಸಿಗುತ್ತೆ. ಇದೆಲ್ಲದು ಕೂಡ ನಮ್ಮ ಮೀಲಲ್ಲಿ ಇರಬೇಕು. ಆವಾಗ ಮಾತ್ರ ನಾವು ಕಂಪ್ಲೀಟ್ ಡಯಟ್ ಅಂತ ಹೇಳ್ತೀವಿ. ಓಕೆ, ನಮ್ಮದು ಫುಡ್ ಪ್ಲೇಟಲ್ಲಿ ಏನೇನು ಇರಬೇಕು ಅಂತಂದರೆ ಕಾರ್ಬೋಹೈಡ್ರೇಟಿಗೋಸ್ಕರ ಒಂದು ರೊಟ್ಟಿ ಅಥವಾ ಒಂದು ಚಪಾತಿ ಯೂಸ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟು ಅದ್ರ ಜೊತೆಗೆ ಜಾಸ್ತಿ ಪಲ್ಯ. ಇವಾಗ ನಾವು 2 ರೊಟ್ಟಿ ತಿಂತೀವಿ, ಕಡಿಮೆ ಪಲ್ಯ ತಿಂತೀವಿ. ಇದರಿಂದ ಮಲಬದ್ಧತೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ 1 ರೊಟ್ಟಿ ತಿನ್ನಿ, ಜಾಸ್ತಿ
ಯೂಸ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಆದಷ್ಟು ಬರೇ ರೊಟ್ಟಿ ತಿನ್ನೋದ್ರಿಂದ ಅದು ಜಲ್ದಿ ಮೇನ್ಲಿ ಶುಗರ್ ಪೇಷಂಟ್ಸ್ಗೆ ಬರೇ ಕಾರ್ಬೋಹೈಡ್ರೇಟ್ಸ್ ನಾವು ಏನಾದರೂ ತಗೊಂಡ್ರೆ ಅದು ಜಲ್ದಿ ಡೈಜೆಷನ್ ಆಗಿಬಿಟ್ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆದರೆ ನಾವು ಅದಕ್ಕೇನಾದರೂ ಫೈಬರ್ ಆ್ಯಡ್ ಮಾಡಿದರೆ, ಫೈಬರ್ ಇನ್ ದ ಸೆನ್ಸ್ ನಮ್ಮ ತರಕಾರಿಗಳು, ಸೊಪ್ಪುಗಳನ್ನ ಆ್ಯಡ್ ಮಾಡಿ ನಾವು ರೊಟ್ಟಿ ಮಾಡೋದು, ಸೊಪ್ಪುಗಳನ್ನ ಆ್ಯಡ್ ಮಾಡಿ ನಾವು ಚಪಾತಿ ಮಾಡೋದು ಮಾಡಿದರೆ ಸ್ವಲ್ಪ ಡೈಜೆಷನ್ನು ಮೆಲ್ಲಿಗೆ ಆಗುತ್ತೆ. ಸೊ ನಮಗೆ ಹೊಟ್ಟೆ ಹಸು ಆಗಲ್ಲ. ಶುಗರ್ ಪೇಷಂಟ್ಸಿಗೆ ಒಬ್ಬೊಬ್ರು ಏನು ಕಂಪ್ಲೇಂಟ್ ಮಾಡ್ತಾರೆ, ನಮ್ಗೆ ಅವೆಲ್ಲ ಹೊಟ್ಟೆ ಹಸು ಆಗುತ್ತೆ, ತಿಂತಾ ಇರ್ತೀವಿ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ. ಈ ಥರ ಮಾಡೋದ್ರಿಂದ ನಾವು ನಮ್ಮ ಹೊಟ್ಟೆ ಹಸುವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಮತ್ತು ಬೆನಿಫಿಟ್ಸ್ ವಿಟಮಿನ್ಸ್ ಅಂತ ಮಿನರಲ್ಸ್ ನಮಗೆ ಸೊಪ್ಪುಗಳಿಂದ ಸಿಗುತ್ತೆ. ಅದು ಬಿಟ್ಟು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ರೈಸು ಮತ್ತು ಸಾಂಬಾರು ತಗೋಬೇಕು. ಅದ್ರ ಜೊತೆಗೆ ಮಧ್ಯಾಹ್ನ ಹೊತ್ತು ಮೇನ್ಲಿ ನಾವು ಬಟರ್ ಮಿಲ್ಕ್ ಮಜ್ಜಿಗೆನ ಕುಡಿಬೇಕು. ಕಡಿದಿರೋ ಮಜ್ಜಿಗೆನ ಕುಡಿಬೇಕು. ನಮ್ಮ ಮೊಸರಿಗೆ ನೀರು ಹಾಕ್ಬಿಟ್ಟು ಮಜ್ಜಿಗೆ ಕುಡಿತೀನಿ ಅಲ್ಲ, ಕಡಿದ್ರೆ ಮಾತ್ರ ಅದು ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಈಸ್ ವೆರಿ ಗುಡ್. ಅದು ಮಜ್ಜಿಗೆ ನಾವು ತಗೋಬೋದು. ಆದಷ್ಟು ಮೊಸರನ್ನ ನಾವು ಕಡಿಮೆ ಮಾಡೋಣ. ಮೊಸರನ್ನ ಅದರಲ್ಲೂ ನಾವು ರಾತ್ರಿ ಹೊತ್ತು ಮೊಸರನ್ನ ತಿನ್ನಬಾರ್ದು. ಅಕಸ್ಮಾತ್ ನಾವು ತಿಂದಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ನಾವು ಅದಕ್ಕೆ ಶುಗರ್ನ ಅಥವಾ ಸಾಲ್ಟ್ನ ಆ್ಯಡ್ ಮಾಡಿ ತಗೋಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಮೊಸರಿಗೆ ಅಭಿಷಂದ ಗುಣ ಅಂತ ಹೇಳ್ತೀವಿ. ಓಕೆ, ಆ ಗುಣ ಜಾಸ್ತಿ ಇರೋದ್ರಿಂದ ನಮ್ಮದು ಚಾನೆಲ್ಸ್ ಇರುತ್ತಲ್ಲ, ಅದು ಬ್ಲಾಕ್ ಮಾಡೋ ಶಕ್ತಿ ಇರುತ್ತೆ ಮೊಸರಿಗೆ. ಸೊ ಇನ್ನಿತರ ಕಾಯಿಲೆಗಳು ಆಗಬಹುದು ಮೊಸರಿನಿಂದ. ಆದ್ದರಿಂದ ನಾವು ಮೊಸರನ್ನ ಆದಷ್ಟು ಕಡಿಮೆ ಮಾಡೋಣ. ಮತ್ತು ನೈಟು ಆದಷ್ಟು ಕಡಿಮೆನೇ ಊಟ ಮಾಡಬೇಕು. ಇನ್ನೊಂದು ಏನು ಎಲ್ಲರೂ ತಪ್ಪು ಮಾಡ್ತಾರೆ ಅಂದರೆ ಊಟ ಮಾಡಿದ ತಕ್ಷಣ ಮಲಗ್ತಾರೆ ಅಲ್ವಾ. ಅಟ್ಲೀಸ್ಟ್ ಊಟ ಮಾಡಿದ ತಕ್ಷಣ ಮಲಗೋದ್ರಿಂದ ಫ್ಯಾಟಿ ಲಿವರ್ ಅಂತ ಡಿಸೀಸ್. ಓಕೆ, ಅದು ಜಾಸ್ತಿ ಆಗ್ತಾ ಇದೆ ಇವಾಗಿನ ಜನ್ರೇಷನ್ಗೆ. ಫ್ಯಾಟಿ ಲಿವರ್ ಅಂತಂದರೆ ನಮ್ಮ ಲಿವರ್ನ ಪಕ್ಕ ಕೊಬ್ಬಿನ ಅಂಶ ಜಾಸ್ತಿ ಆಗಿದೆ. ಈ ಡಿಸೀಸಸ್ಸು ಭಾಳ ಬರ್ತಾ ಇದೆ ಇವಾಗಿನ ಜನ್ರೇಷನ್. ಯಾಕೆ ಅಂತ ನೋಡಿದಾಗ ಊಟ ಮಾಡಿ ಮಲಗ್ತಾ ಇದ್ದಾರೆ ಎಲ್ಲರೂ. ಚೆನ್ನಾಗಿ ಊಟ ಮಾಡ್ತಾರೆ, ಮಲಗ್ತಾರೆ. ಆ ಥರ ಮಾಡಬಾರ್ದು. ಅಟ್ಲೀಸ್ಟ್ ಒಂದು 2 hours ಗ್ಯಾಪ್ ಆದರೂ ಇರಬೇಕು. ನಾವು ಊಟ ಮಾಡಿ ಮಲಗೋದಕ್ಕಿಂತ ಮುಂಚೆ ಒಂದು 2 hour ಗ್ಯಾಪ್ ಇರಬೇಕು. ಓಕೆ, ಈ ಥರ ನಮ್ಮದು ದಿನಚರಿ ಇರಬೇಕು. ಈಗ ಅಕಸ್ಮಾತ್ ಹೊಟ್ಟೆ ಹಸಿವು ಆದರೆ ನೈಟು ಹಾಲಿಗೆ ನೀವು ಅರಿಶಿನ ಹಾಕ್ಕೊಂಡು ಕುಡಿಬೇಕು. ಈ ಥರ ನಮ್ಮದು ಡಯೆಟ್ಟು, ಈ ಥರ ನಮ್ಮದು ಲೈಫ್ ಸ್ಟೈಲ್ ಇದ್ದರೆ ನಾವು ಆದಷ್ಟು ಈ ಜೀವನ ಶೈಲಿಯಿಂದ ಬರುವಂತಹ ಡಿಸೀಸಸ್ನ ತಡೆಗಟ್ಟಬಹುದು. ಬಂದಿದ್ದರೆ ಅದನ್ನು ಅಟ್ಲೀಸ್ಟ್ ನಾವು ಮೇಂಟೈನ್ ಮಾಡಬಹುದು. ಇಷ್ಟಪಟ್ಟು ಇದು ದಿನಚರಿ ಯಾವ ಥರ ಇರಬೇಕು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಋತುಚರ್ಯ ಅಂತಂದರೆ ಏನು ಅಂದರೆ ಇವಾಗ ನಮ್ಮ ಈ ಋತುವಿಗೆ ತಕ್ಕಂಗೆ ನಮ್ಮ ಆಹಾರ ಮತ್ತು ವಿಹಾರ ಇರಬೇಕು. ಯಾಕೆ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪಿಂಡದೊಳಗಡೆ ಇರೋದೇ ನಮ್ಮ ಬ್ರಹ್ಮಾಂಡದಲ್ಲಿ ಇದೆ. ಅಂದರೆ ಈ ಬ್ರಹ್ಮಾಂಡ ಈಸ್ ಮೇಡ್ ಆಫ್ ಪಂಚಮಹಾಭೂತ. ನಾವು ಈ ಕೂಡ ಮೇಡ್ ಆಫ್ ಪಂಚಮಹಾಭೂತ. ಸೊ ನಾವು ನಮ್ಮ ಎನ್ವಿರಾನ್ಮೆಂಟ್ಗೆ ರೆಸ್ಪಾಂಡ್ ಮಾಡೇ ಮಾಡ್ತೀವಿ. ಸೊ ಆದ್ದರಿಂದ ನಮ್ಮದು ಆಹಾರ ವಿಹಾರ ಇದೆಲ್ಲ ನಾವು ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟ್ ಚೇಂಜ್ ಮಾಡಿಕೊಳ್ಳೇಬೇಕಾಗುತ್ತೆ. ಈಗ ಎಷ್ಟೊಂದು ಹಬ್ಬಗಳು ಆಚರಿಸ್ತೀವಿ. ಹಬ್ಬಗಳು ಅಲ್ವಾ, ಈ ಇಂಡಿಯಾ ಒಳಗಡೆ ಇರುವಂತಹ ಹಬ್ಬಗಳು ಬೇರೆ ಯಾವ ದೇಶದಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಬ್ಬಗಳು ಬರೀ ಆಡಂಬರಕ್ಕೋಸ್ಕರ ಮಾಡಿರೋದಾದರೆ ಇದರಿಂದ ಏನಾದರೂ ಆರೋಗ್ಯದ ಸೂತ್ರಗಳಿದೆನಾ ನಾವು ತಿಳ್ಕೋಬೇಕಾಗುತ್ತೆ. ಇದರಿಂದ ಮಹತ್ವದ ಆರೋಗ್ಯದ ಸೂತ್ರಗಳು ಇದೆ. ಹಬ್ಬಗಳು ನಮ್ಮ ಋತುಚರ್ಯಕ್ಕೆ ಅನುಸಾರವಾಗಿ ಬರ್ತಾ ಇದೆ ಆಯಿತಾ. ಇವಾಗ ನೋಡಿ, ಒಂದೊಂದು ಋತು, ಇವಾಗ ಮಳೆಗಾಲ, ಚಳಿಗಾಲ. ಈ ಮಳೆಗಾಲ ಚಳಿಗಾಲದಲ್ಲಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ, ಯಾರು ಹೊರಗಡೆನೇ ಬರೋದಿಲ್ಲ. ಈ ಒಳಗಡೆ ಅದರಲ್ಲೂ ಗೃಹಿಣಿಯರು ಮನೆಯಲ್ಲಿರೋರು ಮನೆಯಲ್ಲೇ ಆಗಿರ್ತಾರೆ. ಈ ಮನೆಯಲ್ಲೇ ಇರೋದ್ರಿಂದ ದೇರಿಗೆ ಸೋಷಿಯಲಿ ಐಸೋಲೇಟೆಡ್ ಅಂತಂದರೆ ಹೊರಗಡೆ ಬೆರೆಯುವಂತಹನೆಲ್ಲ ಬಿಟ್ಬಿಡ್ತಾರೆ. ಸೋಷಿಯಲಿ ಐಸೋಲೇಟ್ ಆದಾಗ ಒಂದೇ ಕಡೆ ಇರೋದ್ರಿಂದ ಇದರಿಂದಲೂ ಎಷ್ಟೊಂದು ಮಾನಸಿಕ ಸಂಬಂಧಿಸಿರುವ ಕಾಯಿಲೆಗಳು ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಮೂಡ್ ಆಫ್ ಆಗೋದು, ಆ ಥರ ಮಾನಸಿಕ ಆರೋಗ್ಯದ ಮೇಲೆ ಅದು ಪರಿಣಾಮ ಬಿದ್ದೇ ಬೀಳುತ್ತೆ. ಒಂದೇ ಕಡೆ ಒಬ್ಬರೇ ಇರೋದ್ರಿಂದ ನೀವೊಂದು 3 ದಿನ ಮನೆಯಲ್ಲಿ ರೂಮಲ್ಲಿ ಇದ್ದು ನೋಡಿ ಎಷ್ಟು ಪರಿಣಾಮ ಬೀಳುತ್ತೆ ನಮ್ಮ ಮನಸ್ಸಿನ ಮೇಲೆ. ಅದೇ ಥರ ಸೊ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾನಸಿಕ ಅಸ್ವಸ್ಥತೆ ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರುತ್ತೆ. ಆವಾಗ ನಾವು ಮಳೆಗಾಲ ಚಳಿಗಾಲದಲ್ಲಿ ಯಾವ ಹಬ್ಬ ಆಚರಿಸ್ತೀವಿ? ಇವಾಗ ಚಳಿ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಶಿವರಾತ್ರಿ ಬರುತ್ತೆ.
ಹೋಳಿ ಬರುತ್ತೆ. ಶಿವರಾತ್ರಿಯಲ್ಲಿ ಏನು ಮಾಡ್ತೀವಿ, ಜಾಗರಣೆ ಮಾಡ್ತೀವಿ. ಓಕೆ, ಆ್ಯಕ್ಟಿವ್ ಆಗಿ ಭಜನೆ ಮಾಡ್ತೀವಿ, ಶಿವನ ಆರಾಧನೆ ಮಾಡ್ತೀವಿ. ಮತ್ತು ಹೋಳಿ ಒಂಥರ ಉತ್ಸಾಹಭರಿತವಾದ ಹಬ್ಬ. ಎಲ್ಲರೂ ಉತ್ಸಾಹಭರಿತವಾಗಿ ಎಲ್ಲರೂ ರಂಗ ಹಚ್ಚೋದಕ್ಕೆ ಹೋಗ್ತಾರೆ. ಇದರೆಲ್ಲದರಿಂದ ನಾವು ಸೋಷಿಯಲಿ ಐಸೋಲೇಷನ್ ಆಗಿರ್ತೀವಲ್ಲ, ಅದನ್ನು ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಹಬ್ಬಗಳನ್ನು ತಂದಿದ್ದಾರೆ ಅಂತ ನಂದು ವಿಮರ್ಶೆ. ಓಕೆ, ಸೊ ನಾವು ಹಬ್ಬಗಳನ್ನೆಲ್ಲ ಆಚರಿಸಬೇಕು ಕರೆಕ್ಟಾಗಿ ಅನ್ನೋದು. ನೆಕ್ಸ್ಟ್ ಮತ್ತೇನು, ಮತ್ತೆ ವಸಂತ ಋತುವಲ್ಲಿ ಯಾವ ಹಬ್ಬ ಬರುತ್ತೆ? ಯುಗಾದಿಯಲ್ಲಿ ಏನು ತಿಂತೀವಿ? ಬೇವು ಮತ್ತು ಬೆಲ್ಲನ ತಿಂತೀವಿ. ಬೇವಿನಲ್ಲಿ ಕಷಾಯ ರಸ. ಈ ವಸಂತ ಋತುವಲ್ಲಿ ಏನಾಗಿರುತ್ತೆ ಅಂತಂದರೆ ಸ್ವಲ್ಪ ಕಫ ಅಂತ ಹೇಳಿದ್ನಲ್ಲ, ದೋಷ, ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಕಫ ದೋಷ ಜಾಸ್ತಿ ಆಗಿರುತ್ತೆ. ಮತ್ತು ಆ ಕಫ ದೋಷ ಜಾಸ್ತಿ ಆಗಿರೋದ್ರಿಂದ ನಮ್ಮದು ಅಗ್ನಿ ಕಡಿಮೆ ಇರುತ್ತೆ. ಅಗ್ನಿ ಅಂತ ಅಂದರೆ ಡೈಜೆಸ್ಟಿವ್ ಪವರ್ ಅಂತ ತಗೋಬೋದು. ಓಕೆ, ಆ ಡೈಜೆಸ್ಟಿವ್ ಪವರು ಕಡಿಮೆ ಇರುತ್ತೆ ಮತ್ತು ಕಫ ದೋಷ ಜಾಸ್ತಿ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಬೇವಿನಲ್ಲಿ ಕಷಾಯ ರಸ ಇರುತ್ತೆ. ಕಷಾಯ ರಸ ಪ್ರಧಾನವಾದದ್ದು ಬೇವು. ಅದು ಕಫವನ್ನು ನಮಗೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬೆಲ್ಲನೂ ಕೂಡ ಇದು ಉಷ್ಣ ಗುಣ ಪ್ರಧಾನವಾದದ್ದು ಬೆಲ್ಲ. ಇದೂ ಕೂಡ ನಮಗೆ ಕಫನ ಕಡಿಮೆ ಮಾಡುತ್ತೆ. ಈ ಉಷ್ಣ ಗುಣ ಇರೋದ್ರಿಂದ ಬೆಲ್ಲದಲ್ಲಿ ಅಗ್ನಿನ ಜಾಸ್ತಿ ಮಾಡುತ್ತೆ, ಡೈಜೆಸ್ಟಿವ್ ಪವರ್ನ ಜಾಸ್ತಿ ಮಾಡುತ್ತೆ. ಆದ್ದರಿಂದ ಎಲ್ಲ ಹಬ್ಬಗಳಿಗೂ ಅದಕ್ಕೆ ಆದ ಸೈಂಟಿಫಿಕ್ ರೀಸನ್ಸ್ ಇದೆ. ನಾವು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲದೆ ಇರಬಹುದು, ಆದರೆ ಮಾಡೋಣ, ಅಟ್ಲೀಸ್ಟ್ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಆಗ್ಬಿಡುತ್ತೆ. ವಾತದೋಷ ಜಾಸ್ತಿ ಆಗೋದ್ರಿಂದ ನಮ್ಮದು ಮೈಯಲ್ಲಿರುವಂತಹ ಜಿಡ್ಡಿನ ಅಂಶ ಅದು ಕಡಿಮೆ ಆಗಿಬಿಡುತ್ತೆ. ಸೊ ನಮಗೆ ಸ್ಕಿನ್ ಡಿಸೀಸಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಕೈಯಲ್ಲೆಲ್ಲ ಕೆರೆತ ಬರೋದು, ಆ ಥರದ್ದು ಸಮಸ್ಯೆಗಳು ಈ ಎಳ್ಳು ಮತ್ತು ಬೆಲ್ಲ. ಎಳ್ಳಿನಲ್ಲಿ ಏನಿರುತ್ತೆ, ಜಿಡ್ಡಿನಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಎಳ್ಳು ಬೆಲ್ಲ ತಿಂತೀವಿ. ಮತ್ತು ಸಂಕ್ರಾಂತಿಯಲ್ಲಿ ಅಭ್ಯಂಗ ಮಾಡ್ಕೊಳ್ತೀವಿ ಅಲ್ವಾ. ಸೊ ಅಭ್ಯಂಗ ಯಾಕೆ